ಕೇರಳದ ಕಣ್ಣೂರು ಜಿಲ್ಲೆಯ ಉಳಿಕಲ್ನ ಶಿವಪಾರ್ವತಿ ದೇವಾಲಯದಲ್ಲಿ ಕೊಡಗಿನವರ ವಿಶೇಷ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಕೊಡಗಿನ ಜನರು ಹಾಗೂ ಕೇರಳದ ಜನರು ಒಟ್ಟಾಗಿ ಸೇರಿ ಬೈತೂರು ಉತ್ಸವವನ್ನು ಆಚರಿಸಿದ್ರು. ಒಟ್ಟು 11 ದಿನಗಳ ಕಾಲ ನಡೆಯುವಂಥ ಈ ಹಬ್ಬದಲ್ಲಿ ಕೊಡಗಿನವರು 3 ದಿನ ಪಾಲ್ಗೊಳ್ತಾರೆ. ಇದು ದೊಡ್ಡ ಹಬ್ಬ. ಆನೆಯ ಮೇಲೆ ಉತ್ಸವ ಮೂರ್ತಿಯನ್ನು ಕೂರಿಸಿ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಮೆರವಣಿಗೆ ಸಾಗಿದೆ. ಕೊಡಗಿನ ಸಾವಿರಾರು ಭಕ್ತರು ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ವಿಶೇಷ ಏನಂದರೆ ಕೊಡಗಿನ ಉಗ್ಗೇರಿ ಕುಟುಂಬದವರು ಈ ದೇವಾಲಯದ ತಕ್ಕ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಡಿಕೇರಿ ಪ್ರತಿನಿಧಿ ಅನು ಕಾರ್ಯಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನು ಕಾರ್ಯಪ್ಪ, ಬಹಳ ವಿಶೇಷವಾಗಿ ನಡೆಯುವಂಥ ಒಂದು ಆಚರಣೆ ಇದು. ಈ ಆಚರಣೆ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ಅನು ಕಾರ್ಯಪ್ಪ? ನಾಗೇಂದ್ರ ಬಾಬು, ಇದು ಕೇರಳ ಕಣ್ಣೂರು ಜಿಲ್ಲೆಯ ಉಳ್ಳಿಕಲ್ ಅಂತ ಹೇಳುವ ಜಾಗದಲ್ಲಿ ಇರುವಂತ ಬೈತೂರು ಉತ್ಸವ ಅಂತ ನಡೆಯುವಂತದ್ದು. ಇದು ಪ್ರತಿ ವರ್ಷ ಜನವರಿ 23, 24ರಂದು ಈ ಕೊಡಗಿನವರಿಗೆ ಅಂತ ಇಲ್ಲಿ ಹಬ್ಬ ನಡೆಯುತ್ತೆ. ಅಂದ್ರೆ ಜನವರಿ 13ರಂದೇ ಹಬ್ಬ ಆಚರಣೆ ಆಗುತ್ತೆ. ಆದ್ರೆ ಕೊಡಗಿನವರು ಪಾಲ್ಗೊಳ್ಳುವಂತದ್ದು ದೊಡ್ಡ ಹಬ್ಬ 23, 24ರಂದು. ಅಂದ್ರೆ ಕೊಡಗಿನ ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಪಾಲ್ಗೊಳ್ಳುವಂತದ್ದು. ಕೇರಳದವರು ಕೊಡಗಿನವರು ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂದ್ರೆ ಇಲ್ಲಿ ದೇವಾಲಯ ಆಡಳಿತ ಮಂಡಳಿ ಏನಿದೆ, ಇದರಲ್ಲಿ ಕೊಡಗಿನವರು ಕೂಡ ಆಡಳಿತ ಮಂಡಳಿ ಇರ್ತಾರೆ. ಮತ್ತೆ ದೇವಾಲಯ ತಕ್ಕ ಮುಖ್ಯಸ್ಥರಾಗಿ ಕೊಡಗಿನ ಕೊಡವ ಮಾಯತನ ಅಂದ್ರೆ ಉಗ್ಗೇರ ಕುಟುಂಬಸ್ಥರು ತಕ್ಕ ಮುಖ್ಯಸ್ಥರಾಗಿ ಇಂದಿಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪುರಾತನ ಕಾಲಗಳಿಂದಲೂ ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ ಇದು. ಅಂದ್ರೆ ಪ್ರಮುಖವಾಗಿ ಇವತ್ತು ಹಬ್ಬ ನಡೆಯಿತು, ನಾಳೆ ಕೂಡ ಇಲ್ಲಿ ಕೊಡಗಿನಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ಒಂದು ಮೈ ಮೇಲೆ ದೇವರು ಬರುವಂತದ್ದು ಇದೆ. ಪ್ರಮುಖ ಗ್ರಾಮಗಳಲ್ಲಿ ಎಲ್ಲಾ ದೇವರುಗಳು ನಾಳೆ ಇಲ್ಲಿ ಹಾಜರಾಗ್ತಾರೆ. ಅಂದ್ರೆ ಇಲ್ಲಿ ಬಂದು ಪ್ರಮುಖ ಇದು ದೇವರು, ಮೂಲ ದೇವರು ಅಂತ ಹೇಳುವಂಥದ್ದು, ಕೋಮರ್ತಕ್ ಅಂತ ಹೇಳುವಂಥದ್ದು. ಇಲ್ಲಿಂದ ಅವರನ್ನ ಅನುವಾದ ಪಡೆದು ಅಲ್ಲಿಗೆ ಕೊಡಗು ಜಿಲ್ಲೆಗೆ ಹೋದ್ರೆ 1 ವರ್ಷದವರೆಗೆ ಅವರಿಗೆ ಶಕ್ತಿ ಹೆಚ್ಚಾಗಿರುತ್ತೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ ಇರುವಂಥದ್ದು. ಅದರಿಂದ ಮೈ ಮೇಲೆ ನೂರಾರು ದೇವರುಗಳ ಸಮಾಗಮ ನಾಳೆ ಇಲ್ಲಿ ಕೇರಳದ ಬೈತೂರು ದೇವಾಲಯದಲ್ಲಿ ಆಗುತ್ತೆ. ಅಂದ್ರೆ ಇದು ಶಿವಪಾರ್ವತಿಯ ದೇವಾಲಯ. ಇದು ಈ ಶಿವಪಾರ್ವತಿಯ ದೇವಾಲಯ ಅಂದ್ರೆ ಮೂಲ ದೇವಾಲಯ ಇದೆ ಅಂತ ಹೇಳಲಾಗ್ತಿದೆ. ಅದರಿಂದ ಇಲ್ಲಿಗೆ ಬರುವಂತದ್ದು. ಇದು ಇನ್ನೊಂದು ಮೂಲದ ಪ್ರಕಾರ ಅಂದ್ರೆ ಹಿಂದಿನ ಕಾಲದಲ್ಲಿ ಈ ಭಾಗವೆಲ್ಲ ಕೊಡಗು ಜಿಲ್ಲೆಗೆ ಸೇರಲ್ಪಟ್ಟಿತ್ತು, ನಂತರ ಅದು ಕಣ್ಣೂರು ಜಿಲ್ಲೆಗೆ ಸೇರಿತ್ತು ಅಂತ ಹೇಳುವಂಥದ್ದು ಕೂಡ ಒಂದು ಇತಿಹಾಸ ಇದೆ. ಅದರಿಂದ ಆ ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಅನು ಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಕೇರಳದ ಕಣ್ಣೂರು ಜಿಲ್ಲೆಯ ಉಳಿಕಲ್ನ ಶಿವಪಾರ್ವತಿ ದೇವಾಲಯದಲ್ಲಿ
ಕೊಡಗಿನವರ ವಿಶೇಷ ಹಬ್ಬವನ್ನ ಆಚರಣೆ ಮಾಡಲಾಯಿತು. ಕೊಡಗಿನ ಜನರು ಹಾಗೂ ಕೇರಳದ ಜನರು ಒಟ್ಟಾಗಿ ಸೇರಿ ಬೈತೂರು ಉತ್ಸವವನ್ನು ಆಚರಿಸಿದ್ರು. ಒಟ್ಟು 11 ದಿನಗಳ ಕಾಲ ನಡೆಯುವಂಥ ಈ ಹಬ್ಬದಲ್ಲಿ ಕೊಡಗಿನವರು 3 ದಿನ ಪಾಲ್ಗೊಳ್ತಾರೆ. ಇದು ದೊಡ್ಡ ಹಬ್ಬ. ಆನೆಯ ಮೇಲೆ ಉತ್ಸವ ಮೂರ್ತಿಯನ್ನ ಕೂರಿಸಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಮೆರವಣಿಗೆ ಸಾಗಿದೆ. ಕೊಡಗಿನ ಸಾವಿರಾರು ಭಕ್ತರು ದೇವರ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ವಿಶೇಷ ಏನಂದ್ರೆ ಕೊಡಗಿನ ಹುಗ್ಗೇರಿ ಕುಟುಂಬದವರು ಈ ದೇವಾಲಯದ ತಕ್ಕ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಡಿಕೇರಿ ಪ್ರತಿನಿಧಿ ಅನು ಕಾರ್ಯಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನು ಕಾರ್ಯಪ್ಪ, ಬಹಳ ವಿಶೇಷವಾಗಿ ನಡೆಯುವಂಥ ಒಂದು ಆಚರಣೆ ಇದು. ಈ ಆಚರಣೆ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ ಅನು ಕಾರ್ಯಪ್ಪ? ನಾಗೇಂದ್ರ ಬಾಬು, ಇದು ಕೇರಳ ಕಣ್ಣೂರು ಜಿಲ್ಲೆಯ ಉಳ್ಳಿಕಲ್ ಅಂತ ಹೇಳುವ ಜಾಗದಲ್ಲಿ ಇರುವಂತ ಬೈತೂರು ಉತ್ಸವ ಅಂತ ನಡೆಯುವಂತದ್ದು. ಇದು ಪ್ರತಿ ವರ್ಷ ಜನವರಿ 23, 24ರಂದು ಕೊಡಗಿನವರಿಗೆ ಅಂತ ಇಲ್ಲಿ ಹಬ್ಬ ನಡೆಯುತ್ತೆ. ಅಂದ್ರೆ ಜನವರಿ 13ರಂದೇ ಹಬ್ಬ ಆಚರಣೆ ಆಗುತ್ತೆ. ಆದ್ರೆ ಕೊಡಗಿನವರು ಪಾಲ್ಗೊಳ್ಳುವಂತದ್ದು ದೊಡ್ಡ ಹಬ್ಬ 23, 24ರಂದು. ಅಂದ್ರೆ ಕೊಡಗಿನ ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಪಾಲ್ಗೊಳ್ಳುವಂತದ್ದು. ಕೇರಳದವರು ಕೊಡಗಿನವರು ಒಟ್ಟಾಗಿ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂದ್ರೆ ಇಲ್ಲಿ ದೇವಾಲಯ ಆಡಳಿತ ಮಂಡಳಿ ಏನಿದೆ, ಇದರಲ್ಲಿ ಕೊಡಗಿನವರು ಕೂಡ ಆಡಳಿತ ಮಂಡಳಿ ಇರ್ತಾರೆ. ಮತ್ತೆ ದೇವಾಲಯ ತಕ್ಕ ಮುಖ್ಯಸ್ಥರಾಗಿ ಕೊಡಗಿನ ಕೊಡವ ಮಾಯಂತನ ಅಂದ್ರೆ ಹುಗ್ಗೇರ ಕುಟುಂಬಸ್ಥರು ತಕ್ಕ ಮುಖ್ಯಸ್ಥರಾಗಿ ಇಂದಿಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪುರಾತನ ಕಾಲಗಳಿಂದಲೂ ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ ಇದು. ಅಂದ್ರೆ ಪ್ರಮುಖವಾಗಿ ಇವತ್ತು ಹಬ್ಬ ನಡೆಯಿತು, ನಾಳೆ ಕೂಡ ಇಲ್ಲಿ ಕೊಡಗಿನಲ್ಲಿ ಎಲ್ಲಾ ದೇವಾಲಯಗಳಲ್ಲಿ ಒಂದು ಮೈ ಮೇಲೆ ಬರುವ ದೇವರು ಬರುವಂತದ್ದು ಇದೆ. ಪ್ರಮುಖ ಗ್ರಾಮಗಳಲ್ಲಿ ಎಲ್ಲಾ ದೇವರುಗಳು ನಾಳೆ ಇಲ್ಲಿ ಹಾಜರಾಗ್ತಾರೆ. ಅಂದ್ರೆ ಇಲ್ಲಿ ಬಂದು ಪ್ರಮುಖ ಇದು ದೇವರು, ಮೂಲ ದೇವರು ಅಂತ ಹೇಳುವಂಥದ್ದು, ಕೋಮರ್ತಕ್ ಅಂತ ಹೇಳುವಂಥದ್ದು, ಇಲ್ಲಿಂದ ಅವರನ್ನ ಅನುವಾದ ಪಡೆದು ಅಂತೂ ಅಲ್ಲಿಗೆ ಕೊಡಗು ಜಿಲ್ಲೆಗೆ ಹೋದ್ರೆ 1 ವರ್ಷದವರೆಗೆ ಅವರಿಗೆ ಶಕ್ತಿ ಹೆಚ್ಚಾಗಿರುತ್ತೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ ಇರುವಂಥದ್ದು. ಅದರಿಂದ ಮೈ ಮೇಲೆ ನೂರಾರು ದೇವರುಗಳ ಸಮಾಗಮ ನಾಳೆ ಇಲ್ಲಿ ಕೇರಳದ ಬೈತೂರು ದೇವಾಲಯದಲ್ಲಿ ಆಗುತ್ತೆ. ಅಂದ್ರೆ ಇದು ಶಿವಪಾರ್ವತಿಯ ದೇವಾಲಯ. ಇದು ಈ ಶಿವಪಾರ್ವತಿಯ ದೇವಾಲಯ ಅಂದ್ರೆ ಮೂಲ ದೇವಾಲಯ ಇದೆ ಅಂತ ಹೇಳಲಾಗ್ತದೆ. ಅದರಿಂದ ಇಲ್ಲಿಗೆ ಬರುವಂತದ್ದು. ಇದು ಇನ್ನೊಂದು ಮೂಲದ ಪ್ರಕಾರ ಅಂದ್ರೆ ಹಿಂದಿನ ಕಾಲದಲ್ಲಿ ಈ ಭಾಗವೆಲ್ಲ ಕೊಡಗು ಜಿಲ್ಲೆಗೆ ಸೇರಲ್ಪಟ್ಟಿತ್ತು, ನಂತರ ಅದು ಕಣ್ಣೂರು ಜಿಲ್ಲೆಗೆ ಸೇರಿತ್ತು ಅಂತ ಹೇಳುವಂಥದ್ದು ಕೂಡ ಒಂದು ಇತಿಹಾಸ ಇದೆ. ಅದರಿಂದ ಆ ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಅನು ಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.